ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಹಾಗೂ ಸರ್ಕಾರಿ ಯೋಜನೆಗಳು ಈ ಕುರಿತು ಮೈಸೂರಿನ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಏನೆಲ್ಲ ಚಿಕಿತ್ಸೆ ಲಭ್ಯ ಇದೆ, ಆ ಚಿಕಿತ್ಸೆಗೆ ಖರ್ಚು ಎಷ್ಟು ಆಗಬಹುದು, ಸರ್ಕಾರ ಇದಕ್ಕೇನಾದ್ರು ಸಹಾಯಧನ ಅಂತ ಏನಾದರೂ ಕೊಡ್ತಾ ಇದೆಯಾ, ಈ ಕುರಿತು ಮಾಹಿತಿ ನೀಡ್ತಾ ಇದ್ದಾರೆ ಮೈಸೂರಿನ ಜೆಎಸ್ಎಸ್ ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ವಿಪಿನ್ ಘೋಷ್ ಅವರು. ವಿಪಿನ್ ಘೋಷ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವಿಪಿನ್ ಘೋಷ್ ಅವರೇ, ಈಗ ನಾವು ಮನೆಯಲ್ಲಿ ಸಾಮಾನ್ಯವಾಗಿ ವಯಸ್ಕರಲ್ಲಿ ಶ್ರವಣ ಸಮಸ್ಯೆಯನ್ನು ನೋಡ್ತೀವಿ. ಟಿವಿ ಆನ್ ಮಾಡ್ಕೊಳ್ತಾರೆ, ತುಂಬ ಜೋರಾಗಿ ಸೌಂಡ್ ಕೊಟ್ಕೊಳ್ತಾರೆ. ಅವ್ರಿಗೆ ಗೊತ್ತಾಗ್ತಿರಲ್ಲ, ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಅಥವಾ ಕಿವಿ ಕೇಳಿಸೋದು ಕಡಿಮೆ ಆಗಿದೆ ಅಂತೆಲ್ಲ. ಅವರು ಜೋರ್ ಮಾಡ್ಕೊಳ್ತಾನೆ ಇರ್ತಾರೆ ವಾಲ್ಯೂಮ್ನ. ಅವರು ನಿಮ್ಮಲ್ಲಿಗೆ ಬಂದಾಗ ಹೇಗೆ ಡಿಸೈಡ್ ಮಾಡ್ತೀರಾ ಅವರಿಗೆ ಎಷ್ಟು ಸಾಮರ್ಥ್ಯ ಇದೆ ಅವರ ಕಿವಿಗೆ ಕೇಳಿಸ್ಕೊಳ್ಳೋದ್ರಲ್ಲಿ ಅನ್ನೋದು, ಮತ್ತೆ ಹಾಗೆ ಅವರಿಗೆ ಯಾವ ಚಿಕಿತ್ಸೆ ಲಭ್ಯ ಇದೆ? ಈಗ ವಯಸ್ಸಾಗ್ತಾ ಆಗ್ತಾ ಕಿವಿ ತೊಂದರೆ ಬರ್ಬೋದು. ಏನಾಗುತ್ತೆ ಅಂತ ಹೇಳಿದ್ರೆ, ಒಳ ಕಿವಿಯಲ್ಲಿ ಸ್ವಲ್ಪ ವಯಸ್ಸು ಆಗ್ತಾ ಆಗ್ತಾ ಬರೋ ಡ್ಯಾಮೇಜ್ಗಳಿರುತ್ತೆ, ಜೊತೆಗೆ ನರ ಕೂಡ ಒಂದು ಸ್ವಲ್ಪ ವೀಕ್ ಆಗ್ಬೋದು. ಆವಾಗ ಈ ಥರ ಪ್ರಾಬ್ಲಮ್ಸ್ಗಳು ಅವ್ರಿಗೆ ಅನಿಸುತ್ತೆ. ಅದು ಅವ್ರಿಗೆ ಗೊತ್ತಾಗದೇ ಇರ್ಬೋದು, ಸುತ್ತ ಇರೋರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಅಷ್ಟು ರೆಸ್ಪಾಂಡ್ ಮಾಡ್ತಿಲ್ಲ, ಜೋರಾಗಿ ಮಾತಾಡಬೇಕು, ಮತ್ತೆ ಟಿವಿ ಕೂಡ ಜೋರಾಗಿ ಇಡ್ತಿದ್ದಾರೆ, ಮಕ್ಕಳು ಓದ್ತಿದ್ದಾರೆ. ಆವಾಗ ಯೂಶಲಿ ನಮಗೆ ಮೆನಿ ಟೈಮ್ಸ್ ಅವ್ರು ಬಂದು ಹೇಳ್ತಾರೆ ನಮಗೆ, ಫ್ಯಾಮಿಲಿ ಅವರು. ಸೊ ಇವರು ಆಮೇಲೆ ಟೆಸ್ಟಿಗೆ ಬಂದರೆ ನಾವು ಡೀಟೇಲ್ ಆಗಿ ಒಂದು ಅಸೆಸ್ಮೆಂಟ್ ಮಾಡ್ತೀವಿ. ಅವ್ರಿಗೆ ಎಷ್ಟು ಮಟ್ಟಿಗೆ ಕೇಳುತ್ತೆ ಅಂತ ನೋಡ್ತೀವಿ. ನಮ್ಮ ಹತ್ರ ಒಂದು ಕ್ರೈಟೀರಿಯಾ ಕೂಡ ಇದೆ. ಆ ಕ್ರೈಟೀರಿಯಾ ನೋಡ್ಕೊಂಡು ನಾವು ಅವ್ರಿಗೆ ತೊಂದರೆ ಇದೆಯಾ, ಇದ್ರೆ ಎಷ್ಟು ಲೆವೆಲ್ ಇದೆ ಅಂತ ನೋಡ್ತೀವಿ. ಸಣ್ಣ ಪುಟ್ಟ ತೊಂದರೆಗಳಾದ್ರೆ ಈಗ ನಾವು ಮಿನಿಮಲ್ ಮೈಲ್ಡ್ ಅಂತೆಲ್ಲ ಹೇಳ್ತೀವಿ. ಅದಾದ್ರೆ ನಾವು ಒಂದು ಸ್ವಲ್ಪ ಒಂದು 6 months ಬೇಕಿದ್ರೆ ಫಾಲೋ ಅಪ್ ಹೇಳ್ಬೋದು. ಯಾಕಂದ್ರೆ ಆಮೇಲೆ ಪುನಃ ಬಂದು ಇದು ಪ್ರೋಗ್ರೆಸಿವ್ ಇದೆಯಾ ಅಂತ ನೋಡ್ತೀವಿ ನಾವು, ತೊಂದರೆ ಜಾಸ್ತಿ ಆಗ್ತಿದ್ಯಾ ಅಂತ. ಇಲ್ಲ ಅವ್ರಿಗೆ ಸ್ವಲ್ಪ ಸಿಗ್ನಿಫಿಕೆಂಟ್ ತೊಂದರೆ ಇದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಜನರಲಿ ಹಿಯರಿಂಗ್ ಏಡ್ ನ ಸಜೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಈಗ ವಯಸ್ಸಾಗ್ತಾ ಆಗ್ತಾ ಬರೋ ತೊಂದರೆ ಒಳ ಕಿವಿಯಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು, ಅದು ಮೋಸ್ಟ್ಲಿ ಇರಿವರ್ಸಿಬಲ್ ಇರುತ್ತೆ. ಅವಾಗ ನಾವು ಹಿಯರಿಂಗ್ ಏಡ್ಸ್ ನ, ಕಿವಿ ಮಿಷನ್ ನ ಸಜೆಸ್ಟ್ ಮಾಡ್ತೀವಿ. ಅದೇನ್ ಮಾಡುತ್ತೆ ಅಂದ್ರೆ ಶಬ್ದನ ಹೆಚ್ಚು ಮಾಡಿ ಕೊಡುತ್ತೆ. ಈಗ ಡಿಜಿಟಲ್ ಮಿಷನ್ಸ್ ಇದೆ, ಔಟ್ಪುಟ್ ಎಲ್ಲ ನೀಟಾಗಿ ಬರುತ್ತೆ, ಅದರಲ್ಲಿ ಕ್ಲಿಯರ್ ಆಗಿ ಕೇಳುತ್ತೆ. ಮುಂಚೆ ಇರೋ ಅನಲಾಗ್ ಮಿಷನ್ಸ್ ಅಲ್ಲಿ ಅಷ್ಟು ಕ್ಲಾರಿಟಿ ಇರಲಿಲ್ಲ, ಇವಾಗ ನೀಟಾಗಿ ಕೇಳುತ್ತೆ. ಮತ್ತೆ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂತ ನೋಡ್ಕೊಂಡು ಆ ಒಂದು ಆಡಿಯೋಗ್ರಾಮ್ ಅಂತ ಒಂದು ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಅದ್ರ ತಕ್ಕಾಗೆ ನಾವು ಈ ಮಿಷನ್ ನ ಪ್ರೋಗ್ರಾಮ್ ಕೂಡ ಮಾಡ್ಬೋದು. ಸೊ ಇದು ಅವ್ರಿಗೆ ನಾವು ಜನರಲ್ ಆಗಿ ಸಜೆಸ್ಟ್ ಮಾಡುವ ಟ್ರೀಟ್ಮೆಂಟ್ ಇದು. ಹಾಗೆ ಇವಾಗ ವಯಸ್ಸಾದವರಲ್ಲಿ ಹೇಳಿದ್ರೆ, ಈ ನವಜಾತ ಮಕ್ಕಳಲ್ಲೂ ಕೂಡ ಹುಟ್ಟಿನಿಂದನೇ ಕಿವಿ ಸಮಸ್ಯೆ ಬಂದಿರುತ್ತೆ, ಅಥವಾ ಬೆಳೀತಾ ಬೆಳೀತಾ ಯಾವುದೋ ಇನ್ಫೆಕ್ಷನ್ ಇಂದ ಕಿವಿ ಸಮಸ್ಯೆ ಬಂದಿರುತ್ತೆ. ಅವರಿಗೆಲ್ಲ ಯಾವ ತರ ಚಿಕಿತ್ಸೆ ಲಭ್ಯ ಇದೆ? ಮತ್ತೆ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅಂದ್ರೆ ಅವರಿಗೆ ಕಿವಿ ನರದ ಸಮಸ್ಯೆ ತುಂಬಾ ಜಾಸ್ತಿ ಇರುತ್ತೆ, ಅದ್ರ ಬಗ್ಗೆ ಹೇಳಿ. ಈಗ ಮಕ್ಕಳಲ್ಲಿ ತೊಂದರೆ ಕಂಡು ಬಂದರೆ ನಾವು ಮೊಟ್ಟ ಮೊದಲಾಗಿ ನಾವು ಮಾಡೋದು ಏನು ಅಂದರೆ ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿತೀವಿ ನಾವು. ಈಗ ನಾನು ಹೇಳ್ದಂಗೆ ಒಳ ಕಿವಿಯಲ್ಲಿ ಇನ್ನರ್ ಇಯರಲ್ಲಿ ಪ್ರಾಬ್ಲಮ್ ಇದ್ದರೆ ನಾವು ಅದು ಅವ್ರಿಗೂ ಹಿಯರಿಂಗ್ ಏಡ್ನ ಫಿಟ್ ಮಾಡ್ಕೋಬೋದು. ಇಲ್ಲ ನೀವು ಹೇಳ್ದಂಗೆ ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಒಂದು ಆಪ್ಷನ್ ಇದೆ. ಕಾಕ್ಲಿಯರ್ ಇಂಪ್ಲಾಂಟ್ ನಾವು ಯಾವಾಗ ಹೋಗ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ ತುಂಬ ತೊಂದರೆ ಇದ್ದರೆ, ಅಂದರೆ ನಾವು 70 dB ಅಂತ ಒಂದು ಕ್ರೈಟೀರಿಯಾ, ಸಿವಿಯರ್ ಲಾಸ್ ಅಂತ ಹೇಳ್ತೀವಿ, ಅದ್ರ ಮೇಲೆ ತೊಂದರೆ ಇದ್ದರೆ ನಾವು ಕಾಕ್ಲಿಯರ್ ಇಂಪ್ಲಾಂಟ್ನ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಈ ಹಿಯರ್ ಇನ್ಫೆಕ್ಷನ್ ಇಂದ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರದ್ದು ಲೈನ್ ಆಫ್ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಅವಾಗ ಮಿಷನ್ ಅವ್ರಿಗೆ ಬೇಕಾಗಲ್ಲ, ಆ ಟೈಮಲ್ಲಿ ಅವ್ರಿಗೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಈ ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಅವ್ರಿಗೆ ಈಗ ಫಿಟ್ ಮಾಡ್ಲಿಕ್ಕೆ ಅಂತಾನೆ ತುಂಬಾ ಕಾಸ್ಟ್ಲಿ ಪ್ರೊಸೀಜರ್ ಅದು. ಈಗ ಹಿಯರಿಂಗ್ ಏಡ್ ಆದ್ರೂ ಕಾಸ್ಟ್ಲಿ ಇದೆ, ಈ ಕಾಕ್ಲಿಯರ್ ಇಂಪ್ಲಾಂಟ್ ಅದು ತುಂಬಾ ಕಾಸ್ಟ್ಲಿ. ಯಾಕಂದ್ರೆ ಅದೊಂದು ಸರ್ಜರಿ ಮಾಡಿಸ್ಕೋಬೇಕು, ಅವರು ಹಾಸ್ಪಿಟಲ್ ಚಾರ್ಜಸ್ ಇರುತ್ತೆ, ಟೆಸ್ಟಿಂಗ್ ಚಾರ್ಜಸ್ ಇರುತ್ತೆ, ಡಿವೈಸ್ ಚಾರ್ಜಸ್ ಇರುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಒಂದು 2 ಅಥವಾ 3 ವರ್ಷ ಅವರು ಒಂದು ಥೆರಪಿ ಕೂಡ ಕೊಡಿಸ್ಬೇಕಾಗುತ್ತೆ. ಸೊ ಅದು ಒಂದು ಕಾಸ್ಟ್ಲಿ ಪ್ರೊಸೀಜರ್ ಅದು. ಅದಕ್ಕೆ ಈಗ ಗವರ್ಮೆಂಟ್ ಇಂದ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅದು ಈ ಟ್ರೀಟ್ಮೆಂಟು ಯಾವ ತೊಂದರೆ ಇದೆ ಅಂತ ನೋಡ್ಕೊಂಡು ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಇನ್ಫೆಕ್ಷನ್ ಆದರೆ ಮೆಡಿಕಲ್ ಲೈನು, ಇಲ್ಲ ಏನಾದರೂ ಒಳಕಿವಿಯ ತೊಂದರೆಯಿಂದ ಏನಾದರೂ ಸಿವಿಯರ್ ಲಾಸ್ ಅಥವಾ ಸಿಗ್ನಿಫಿಕೆಂಟ್ ಲಾಸ್ ಇದ್ದರೆ ಕಿವಿ ಮಿಷನ್ ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ನಾವು ರೆಕಮೆಂಡ್ ಮಾಡ್ತೀವಿ. ಇವಾಗ ಮೆಡಿಕಲ್ ಲೈನ್ನಲ್ಲೇ ಅವರಿಗೆ ಈ ಕಿವಿ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಅಂದ್ರೆ ಏನು ಖರ್ಚು ಬರುತ್ತೆ, ಅಥವಾ ಅವ್ರ ಹಿಯರಿಂಗ್ ಏಡಿಗೆ ಅಂತ ಅಂದ್ರೆ ಏನು ಖರ್ಚು ಮಾಡಬೇಕಾಗತ್ತೆ ಅವರು? ಈ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಅದು ಇನ್ಫೆಕ್ಷನ್ ಎಷ್ಟು ಮಟ್ಟಿಗೆ ಸ್ಪ್ರೆಡ್ ಆಗಿದೆ ಅಂತ ಚೆಕ್ ಮಾಡ್ಬಿಟ್ಟು ಅದ್ರ ಮೇಲೆ ಹೋಗುತ್ತೆ. ಕೆಲವು ಈಗ ರೆಗ್ಯುಲರ್ ಆಂಟಿಬಯೋಟಿಕ್ಸ್ ಅಲ್ಲೇ ವಾಸಿ ಆಗ್ಬೋದು, ಇಲ್ಲ ಅದೇನೋ ಸ್ಪ್ರೆಡ್ ಆಗಿ ನಮ್ದು ಮಿಡ್ಲ್ ಇಯರ್ ಬೋನ್ಸ್ಗೆಲ್ಲ ಅಫೆಕ್ಟ್ ಆದರೆ ಒಂದು ಸರ್ಜರಿನ ರೆಕಮೆಂಡ್ ಮಾಡ್ತಾರೆ. ಅವಾಗ ಅದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಡಿಪೆಂಡ್ಸ್, ಅದು ಎಷ್ಟು ಆ ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗಿದೆ ಅಂದಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕಿವಿ ಮಿಷನ್ ಬಗ್ಗೆ ಹೇಳಿದ್ರೆ, ಈಗ ಡಿಜಿಟಲ್ ಮಿಷನ್ಸ್ ಇದೆ. ಈಗ ಅನಲಾಗ್ ಮಿಷನ್ ಅಂತ ಮುಂಚೆ ಬರ್ತಾ ಇರೋದು, ಇವಾಗ ಅಷ್ಟು ಬರ್ತಾ ಇಲ್ಲ. ಮತ್ತೆ ಮಕ್ಕಳಿಗೆ ನಾವು ಅದನ್ನ ಅಷ್ಟು ಸಜೆಸ್ಟ್ ಮಾಡ್ತಾ ಇಲ್ಲ. ಯಾಕಂದ್ರೆ ಡಿಜಿಟಲ್ ಮಿಷನ್ ತುಂಬಾ ಫ್ಲೆಕ್ಸಿಬಲ್ ಇರುತ್ತೆ. ನಾವು ಅದನ್ನ
ಅವ್ರದ್ದು ತೊಂದರೆ ಎಷ್ಟಿದೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅದನ್ನ ಟ್ಯೂನ್ ಮಾಡಿ ಕೊಡ್ಬೋದು. ಸೊ ನಾವು ಕೂಡ ಅದನ್ನ ಸಜೆಸ್ಟ್ ಮಾಡ್ತೀವಿ. ಜೊತೆಗೆ ಮಕ್ಕಳಿಗೆ ನಾಯ್ಸ್ ನ ಕಮ್ಮಿ ಮಾಡ್ಲಿಕ್ಕೆಲ್ಲ ಫೀಚರ್ಸ್ ಇರುತ್ತೆ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಅಂದ್ರೆ ಸ್ಕೂಲ್ ಕ್ಲಾಸ್ ರೂಮ್ ಅಲ್ಲಿ ಏನಾದ್ರು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದ್ರೆ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಫೀಚರ್ ಇರುತ್ತೆ. ಈವನ್ ಓಲ್ಡರ್ ಅಡಲ್ಟ್ಸ್ ಆದ್ರೂ ಕೂಡ, ವಯಸ್ಸಾಗಿರೋರು ಕೂಡ ಅದು ತುಂಬಾ ಬೆನಿಫಿಟ್ ಆಗುತ್ತೆ. ಮಕ್ಕಳಿಗಿಂತ ಓಲ್ಡರ್ ಅಡಲ್ಟ್ಸ್ಗೆ ಅದು ಬೆನಿಫಿಟ್ ಆಗುತ್ತೆ. ಸೊ ಆ ಥರ ಎಲ್ಲ ಫೀಚರ್ಸ್ ಇರೋದ್ರಿಂದ ನಾವು ಡಿಜಿಟಲ್ ಹಿಯರಿಂಗ್ ಏಡ್ಸ್ ನಾವು ಜನರಲ್ ಆಗಿ ರೆಕಮೆಂಡ್ ಮಾಡ್ತೀವಿ. ಅದು ಜನರಲಿ ಪ್ರೈಸ್ ರೇಂಜ್ ಇರುತ್ತೆ, ನಿಮ್ಗೆ ಒಂದೊಂದು ಕಂಪನಿ ಮೇಲೂ ಹೋಗುತ್ತೆ. ಅದು ಒಂದು ಅಂದಾಜಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಮೇ ಬಿ ಒಂದು ಮಿಷನ್ಗೆ ಒಂದು ಅರೌಂಡ್ ಒಂದು 18,000 to 20,000 ಒಂದು ಬೇಸಿಕ್ ಹಿಯರಿಂಗ್ ಏಡ್ ಅಂದ್ರೆ ಎಕ್ಸ್ಟ್ರಾ ಫೀಚರ್ಸ್ ಆಡ್ ಆದಂಗೆ ಅವರಿಗೆ ಕಾಸ್ಟ್ ಜಾಸ್ತಿ ಬರುತ್ತೆ. ಈ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೊಳ್ಳೋಕೆ ಬಂದ್ರೆ ಅವರಿಗೆ ಖರ್ಚು ಏನು ಬರಬಹುದು? ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಂತಿಲ್ಲ, ಫಸ್ಟ್ ಅವರು ಒಂದಷ್ಟು ಇವ್ಯಾಲ್ಯೂಯೇಷನ್ಸ್ ಮಾಡಿಸ್ಕೋಬೇಕು. ಡೀಟೇಲ್ ಆಗಿ ನಮ್ದು ಹಿಯರಿಂಗ್ ಅಸೆಸ್ಮೆಂಟ್ ಮಾಡಿಸ್ಕೋಬೇಕು. ಜೊತೆಗೆ ಇಂಪ್ಲಾಂಟ್ ನ ಒಂದು ಕ್ಯಾಂಡಿಡಸಿ ಕ್ರೈಟೀರಿಯಾ ಅಂತ ಇರುತ್ತೆ. ಇಂಪ್ಲಾಂಟ್ ಒಳ ಕಿವಿಗೆ ಫಿಟ್ ಆಗ್ಬೋದಾ ಅಂತ ನೋಡ್ಲಿಕ್ಕೆ ಡೀಟೇಲ್ ENT ಇವ್ಯಾಲ್ಯೂಯೇಷನ್ ಮತ್ತೆ CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ರೆಕಮೆಂಡ್ ಮಾಡ್ತಾರೆ. ಸೊ ಇಷ್ಟು ಜೊತೆಗೆ ಅವ್ರದ್ದು ಬುದ್ಧಿಶಕ್ತಿ ಪರೀಕ್ಷೆ ಕೂಡ ಮಾಡಿಸ್ಬೇಕಾಗುತ್ತೆ. ಸೊ ಒಂದಷ್ಟು ಟೆಸ್ಟ್ಗಳು ಮಾಡಿಸ್ಬೇಕಾಗುತ್ತೆ ಸರ್ಜರಿಗಿಂತ ಮುಂಚೆ. ಈ ಟೆಸ್ಟ್ ರಿಪೋರ್ಟ್ ಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ ಕಾಕ್ಲಿಯರ್ ಇಂಪ್ಲಾಂಟ್ ಹೋಗ್ಬೋದೋ ಏನು ಅಂತ. ಕಾಕ್ಲಿಯರ್ ಇಂಪ್ಲಾಂಟ್ ಹೋಗ್ಬೋದು ಅಂತ ಹೇಳಿದ್ರೆ ಸರ್ಜರಿ ಚಾರ್ಜಸ್, ಹಾಸ್ಪಿಟಲ್ ಚಾರ್ಜಸ್ ಮತ್ತೆ ಮಿಷನ್ ಏನಿದೆ ಚಾರ್ಜಸ್ ಅದು ಕೂಡ ಬರುತ್ತೆ. ಅಲ್ಲಿ ಮುಗಿಯಲ್ಲ, ನೀವು ಮುಂದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ಥೆರಪಿ ಕೊಡಿಸ್ಬೇಕಾಗುತ್ತೆ. ಈಗ ಅದನ್ನ ಕಾಕ್ಲಿಯರ್ ಇಂಪ್ಲಾಂಟ್ ಒಳ ಕಿವಿಗೆ ಫಿಟ್ ಮಾಡಿಬಿಟ್ರೆ ಮುಗೀತು, ಚೆನ್ನಾಗಿ ಕೇಳುತ್ತೆ, ಮಾತು ಕಲಿಯುತ್ತೆ ಅಂತಿಲ್ಲ. ಅವ್ರಿಗೂ ಕೂಡ ಥೆರಪಿ ಬೇಕು. ಅದು ಒಂದು ವರ್ಷನೋ ಅಥವಾ 2 ವರ್ಷನೋ ಆಗ್ಬೋದು. ವೀಕ್ಲಿ 3 ಸತಿ ಒಂದು ಥೆರಪಿಸ್ಟ್ ಹತ್ರ ಹೋಗಿ ಥೆರಪಿ ತಗೋಬೇಕಾಗುತ್ತೆ. ಅದ್ರದ್ದು ಚಾರ್ಜಸ್ ಕೂಡ ಆಗುತ್ತೆ. ಜೊತೆಗೆ ಇದ್ರದ್ದು ಮೇಂಟೆನೆನ್ಸ್ ಇರುತ್ತೆ. ಅಂದ್ರೆ ನೀವು ಬ್ಯಾಟ್ರಿ ಬದಲಾಯಿಸಬೇಕಾಗ್ಬೋದು. ಯೂಶಲಿ ರೀಚಾರ್ಜಬಲ್ ಬ್ಯಾಟ್ರಿ ಬರುತ್ತೆ, ಆದ್ರೂ ಅದು ಒಂದು 2-3 years ಆದ್ಮೇಲೆ ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಜೊತೆಗೆ ಅದು ಕೆಲವು ಪಾರ್ಟ್ಸ್ಗಳಿದೆ, ಅದನ್ನ ಒಂದು 3 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಚೇಂಜ್ ಮಾಡುವಂತ ಪಾರ್ಟ್ಸ್ಗಳಿದೆ. ಅದ್ರದ್ದು ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಆಗ್ಬೋದು. ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಥವಾ ಕಿವಿ ಕೇಳಿಸದೇ ಇರೋ ಮಕ್ಕಳು ಓದಕ್ಕೆಲ್ಲ ಸಮಸ್ಯೆ ಆಗಲ್ವಾ? ಅವರಿಗೆ ಸರ್ಕಾರದಲ್ಲಿ ಏನು ಸೌಲಭ್ಯ ಇದೆ? ಓದಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ಯಾಕಂದರೆ ಈಗ ನಮ್ಮಲ್ಲಿ ಕರೆಂಟ್ಲಿ ಇರೋ ಸ್ಕೂಲ್ ಕ್ಲಾಸ್ ರೂಮ್ಸ್ ಎಲ್ಲ ನೋಡಿದರೆ ತುಂಬ ನಾಯ್ಸ್ ಇರುತ್ತೆ. ಜೊತೆಗೆ ಕ್ಲಾಸ್ ರೂಮ್ ಸ್ಟ್ರೆಂತ್ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಈಗ ಒಂದು ಟೀಚರು ಇಷ್ಟು 50 ಸ್ಟೂಡೆಂಟ್ಸ್ ಅಂತ ಹೇಳಿದರೆ ಅದರಲ್ಲಿ ಯಾಕಂದರೆ ಸ್ವಲ್ಪ ಸಪೋರ್ಟ್, ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗುತ್ತೆ. ಈ ಸ್ವಲ್ಪ ಕಿವಿ ಪ್ರಾಬ್ಲಮ್ ಇರೋ ಮಕ್ಕಳಿಗೆ ಅವ್ರನ್ನ ಸ್ವಲ್ಪ ಮುಂದೆ ಕೂರಿಸ್ಬೇಕಾಗುತ್ತೆ, ನಾಯ್ಸ್ ಕಮ್ಮಿ ಮಾಡಬೇಕಾಗುತ್ತೆ. ಅವ್ರು ಹೇಳ್ಕೊಡುವಾಗ ಸ್ವಲ್ಪ ವಿಶ್ವಲ್ ಇದು ಚಾರ್ಟ್ಸ್ ಅಥವಾ ಡಯಾಗ್ರಾಮ್ಸ್ನ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಅದು ಈಗ ಕಿವಿ ಕೇಳಿಸ್ಕೊಂಡು ಅರ್ಥ ಮಾಡೋದ್ರಲ್ಲಿ ಏನಾದ್ರು ತೊಂದರೆ ಆದರೆ ಅವ್ರು ಅದನ್ನ ವಿಶ್ವಲ್ ಅಲ್ಲಿ ಕಾಂಪನ್ಸೇಟ್ ಮಾಡ್ತಾರೆ, ನೋಡ್ಕೊಂಡು ಅರ್ಥ ಮಾಡ್ಕೋತಾರೆ. ಆ ಥರ ಮಾಡಬೇಕಾದ್ರೆ ಸೊ ನಾವು ಸ್ವಲ್ಪ ಕ್ಲಾಸ್ ರೂಮ್ಗಳು ಕೂಡ ಒಂದು ಸ್ವಲ್ಪ ಅವ್ರಿಗೆ ಫಿಟ್ ಆಗಂತ ರೀತಿಯಲ್ಲಿ ನಾವು ಅದನ್ನ ಚೇಂಜ್ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಮಾಡಬೇಕಾಗುತ್ತೆ. ಟೀಚರ್ಸ್ಗೆ ಅವೇರ್ನೆಸ್ ಇರಬೇಕು. ಸ್ಪೆಷಲ್ ಸ್ಕೂಲಿಗೆ ಏನಾದರೂ ಹೋಗ್ಬೇಕಾಗತ್ತಾ ಮೊದಲಿಗೆ? ನಾವು ಸ್ಪೆಷಲ್ ಸ್ಕೂಲ್ಸ್ನ ಈಗ ಸ್ವಲ್ಪ ಡಿಸ್ಕರೇಜ್ ಮಾಡ್ತೀವಿ. ನಾವು ಇನ್ಕ್ಲೂಸಿವ್ ಎಜುಕೇಶನ್ ಅಥವಾ ಇಂಟಿಗ್ರೇಟೆಡ್ ಎಜುಕೇಶನ್ ಅಂತ ಹೇಳ್ತೀವಿ. ಅಫ್ಕೋರ್ಸ್ ಅದು ಅವ್ರದ್ದು ಬೇಸ್ ಲೈನ್ ಮೇಲೆ ಇರುತ್ತೆ. ಅವ್ರಿಗೆ ಚೆನ್ನಾಗಿ ಥೆರಪಿ ಸಿಕ್ಕಿದೆ, ಅವ್ರಿಗೆ ನಾವು ಪ್ರೀ ಸ್ಕೂಲ್ ಫೆಸಿಲಿಟೀಸ್ ಕೂಡ ಕೊಡ್ತೀವಿ. ಆವಾಗ ಅಲ್ಲಿ ಚೆನ್ನಾಗಿ ಅವ್ರಿಗೆ ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ರೀಡಿಂಗ್ ಇರ್ಬೋದು, ರೈಟಿಂಗ್ ಇರ್ಬೋದು, ಮತ್ತೆ ಅವ್ರದ್ದು ಲಿಸನಿಂಗ್ ಕ್ಯಾಪಬಿಲಿಟಿ ಕೂಡ ಒಂದಷ್ಟು ಚೆನ್ನಾಗಿದ್ರೆ ನಾವು ಅವ್ರನ್ನ ಇಂಟಿಗ್ರೇಟೆಡ್ ಸ್ಕೂಲ್ ಅಥವಾ ರೆಗ್ಯುಲರ್ ಸ್ಕೂಲ್ಸ್ಗೆ ಕಳಿಸ್ಬೇಕು ಅಂತ ನಾವು ಅಡ್ವೊಕೇಟ್ ಮಾಡ್ತೀವಿ ಈಗ. ಯಾಕಂದ್ರೆ ಅದು ಇನ್ಕ್ಲೂಸಿವ್ ಎಜುಕೇಶನ್ ಶುಡ್ ಬಿಕಮ್ ಎ ನಾರ್ಮ್ ಅಂತ ಹೇಳ್ತಾರೆ ಈಗ. ಸೊ ಅವರು ಕೂಡ ಅದನ್ನ ಸೆಗ್ರಿಗೇಟ್ ಮಾಡಿ ಡಿಸ್ಕ್ರಿಮಿನೇಟ್ ಮಾಡಿ ನೋಡೋದು ಬೇಕಾಗಲ್ಲ. ಬೇರೆ ಮಕ್ಕಳ ತರನೇ ಅವ್ರಿಗೂ ಕೂಡ ಸ್ಕಿಲ್ಗಳಿದೆ, ಎಲ್ಲರ ಜೊತೆ ಓದ್ಬೋದು. ರೆಗ್ಯುಲರ್ ಇದ್ರೆ ವಿತ್ ಸಮ್ ಎಕ್ಸ್ಟ್ರಾ ಸಪೋರ್ಟ್. ಅದಕ್ಕೆ ನಾವು ಈಗ ಗವರ್ಮೆಂಟ್ ಸ್ಕೀಮ್ಸ್ ಇದೆ. ಗವರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ 18 years ತನಕ ಫ್ರೀ ಎಜುಕೇಶನ್ ಕೊಡಬೇಕು ಅಂತಿದೆ. ಮತ್ತೆ ಅವ್ರಿಗೆ ಯೂನಿಫಾರ್ಮ್ ಇರ್ಬೋದು, ಮತ್ತೆ ಅವ್ರಿಗೆ ಸ್ಕಾಲರ್ಶಿಪ್ಸ್ ಕೊಡ್ತಾ ಇದ್ದಾರೆ. ಜೊತೆಗೆ ಇನ್ಕ್ಲೂಸಿವ್ ಎಜುಕೇಶನ್ ನ ಪ್ರಮೋಟ್ ಮಾಡ್ಲಿಕ್ಕೆ ಅಂತಾನೆ ಈಗ ಸಮಗ್ರ ಶಿಕ್ಷಾ ಅಭಿಯಾನ್ ಅಂತ ಇರೋ ಇದು ಸ್ಕೀಮ್ ಅಡಿಯಲ್ಲಿ ಅವ್ರಿಗೆ ಸ್ಪೆಷಲ್ ಎಜುಕೇಟರ್ಸ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಅವರು ಸ್ಕೂಲ್ಸ್ ವಿಸಿಟ್ ಮಾಡ್ತಾ ಇರ್ತಾರೆ. ಈಗ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಮಗುಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಿದ್ರೆ ಸ್ಪೆಷಲ್ ಸ್ಕೂಲ್ ಟೀಚರ್ ಅದನ್ನ ಕ್ಯಾರಿ ಓವರ್ ಮಾಡ್ತಾರೆ, ಅದನ್ನ ಟೇಕ್ ಓವರ್ ಮಾಡ್ತಾರೆ. ಅಲ್ಲಿ ರಿಸೋರ್ಸ್ ರೂಮ್ ಅಂತ ಇರುತ್ತೆ, ಅಲ್ಲಿ ಇವ್ರಿಗೆ ಬೇಕಾದಂತೆ ಎಲ್ಲ ಮೆಟೀರಿಯಲ್ಸ್ ಇರುತ್ತೆ ಹೇಳ್ಕೊಡ್ಲಿಕ್ಕೆ. ಸೊ ರಿಸೋರ್ಸ್ ರೂಮ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಅವ್ರಿಗೆ ಎಲ್ಲದಕ್ಕೂ ಒಂದು ಸೆಪರೇಟ್ ಆಗಿ ಒಂದು ಸೆಗ್ರಿಗೇಟ್ ಮಾಡಿ ಪಾಠ ಕಲಿಸ್ಬೇಕು ಅಂತ ಏನಿರಲ್ಲ. ತೊಂದರೆ ಬಂದ್ರೆ ಅವಾಗ ಅಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಸಪೋರ್ಟ್ ಕೊಡುವಂತ ಫೆಸಿಲಿಟೀಸ್ ಇದೆ ಇವಾಗ. ಹಾಗೆ ಈ ಟೆಕ್ನಿಕಲ್ ಎಜುಕೇಶನ್ ಕೂಡ ತಗೋಬಹುದು ಅಂತ ಅನ್ಕೊಳ್ತೀನಿ. ಅಂದ್ರೆ ಈ BE ಇರ್ಬೋದು, MBBS ಇರ್ಬೋದು. ಕಿವಿ ಒಂದು 80% ಕೇಳಿಸೋ ಅಂತ ಮಗು ಕೂಡ MBBS ಮಾಡಬಹುದು. ಹೌದು, ಮಾಡಬಹುದು. ಯಾಕಂದ್ರೆ ಈಗ ನಾನು ಹೇಳ್ದಂಗೆ ಅವ್ರಿಗೆ ಸಪೋರ್ಟ್ ಸಿಗ್ಬೇಕು. ಈಗ ಮಿಷನ್ ಅಥವಾ ಮಿಷನ್ ಸಪೋರ್ಟ್ ಇರ್ಬೇಕು. ಇಂಪ್ಲಾಂಟ್ ಇರ್ಬೋದು ಅಥವಾ ಹಿಯರಿಂಗ್ ಏಡ್ ಇರ್ಬೋದು. ಚೆನ್ನಾಗಿ ಥೆರಪಿ ಅವ್ರಿಗೆ ಬೇಯಿಸಲಿ. ನಾನು ಮುಂಚೆ ಹೇಳಿದ್ದೆ ನೋಡಿ, ಅದು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಎಷ್ಟು ಕಲಿತಾರೆ, ಆ ಟೈಮಲ್ಲಿ ಅವ್ರಿಗೆ ಒಳ್ಳೆ ಸ್ಟಿಮ್ಯುಲೇಷನ್ ಸಿಕ್ಕಿದ್ರೆ ಅವರು ಅದನ್ನ ಮುಂದಕ್ಕೆ ಸ್ಕೂಲ್ಸ್ ಅಲ್ಲೂ ಕಾಲೇಜಲ್ಲೂ ಎಲ್ಲ ಅವರು ಅದನ್ನ ಅಕೊಮಡೇಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಓದ್ಬೋದು.
ಸ್ವಲ್ಪ ಕಮ್ಯುನಿಟಿದು ಸಪೋರ್ಟ್ ಕೂಡ ಇರಬೇಕು. ನಮ್ದು ಆಡಿಯಾಲಜಿಸ್ಟ್ ಅನ್ನೋ ಇದರಲ್ಲಿ ನಾವು ಕೂಡ ಕಂಟಿನ್ಯೂ ಸಪೋರ್ಟ್ ಕೊಡ್ತೀವಿ. ಜೊತೆಗೆ ಸ್ಕೂಲ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ತುಂಬಾ ಚೆನ್ನಾಗಿ ಮಾಡಬಹುದು. ನಮ್ಮಲ್ಲೇ ಕೇಸಸ್ ಎಕ್ಸಾಂಪಲ್ಸ್ ಇದಾರೆ. ಈಗ BE ಓದಿ ಚೆನ್ನಾಗಿ ಮಾಡ್ತಿದ್ದಾರೆ ಬ್ಯಾಂಗ್ಳೂರಲ್ಲಿ ಒಬ್ರು. ಅವ್ರು ನಮ್ಮ ಪ್ರೋಗ್ರಾಮ್ಗೆ ಒಂದ್ಸತಿ ಬಂದಿದ್ರು ಕಾಲೇಜಿಗೆ. ಆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ ಮಾಡ್ತಾರೆ. ನಾವು ಅವ್ರನ್ನ ಇಲ್ಲ ಅವ್ರಿಗೆ ಆಗಲ್ಲ, ಅವ್ರಿಗೆ ಸ್ಕಿಲ್ ಇಲ್ಲ ಅಂತ ಅವ್ರನ್ನ ಹಂಗೆ ಬಿಟ್ರೆ ಹಾಗೆ ಉಳಿಯುತ್ತೆ. ಆ ಮಗು ಓದಕ್ಕೆಲ್ಲ ಕಷ್ಟ ಆಗತ್ತೆ. ಈ ಹಿಯರಿಂಗ್ ಏಡು ಮತ್ತೆ ಕಾಕ್ಲಿಯರ್ ಇಂಪ್ಲಾಂಟ್ ಇದ್ರ ಬಗ್ಗೆ ಎಲ್ಲ ಆಗ್ಲೇ ನೀವು ಹೇಳ್ತಾ ಇದ್ರಿ. ಸರ್ಕಾರ ಇದು ವಿತರಿಸುವ ಬಗ್ಗೆ ಏನಾದ್ರೂ ಯೋಜನೆಗಳನ್ನ ಹಾಕೊಂಡಿದ್ಯಾ? ಬಿಲೋ ಪಾವರ್ಟಿ ಲೈನ್ ನಲ್ಲಿ ಅದನ್ನ ಅಫೋರ್ಡ್ ಮಾಡಕ್ಕೆ ಕೆಲವರಿಗೆ ಕಷ್ಟ ಆಗಬಹುದು. ಕಾಕ್ಲಿಯರ್ ಇಂಪ್ಲಾಂಟ್ ಅಂತೂ ಅದು ಗಗನ ಕುಸುಮ ಅಂತಲೇ ಹೇಳಬಹುದು ಲೋಯರ್ ಮಿಡಲ್ ಕ್ಲಾಸ್ ಅವರಿಗೆಲ್ಲ. ಅದಕ್ಕೆ ಈಗ ಸ್ಕೀಮ್ಸ್ಗಳು ಅವೈಲಬಲ್ ಇದೆ. ಒಂದು ಮೇಜರ್ ಆಗಿರೋದು ಏನಂತ ಹೇಳಿದ್ರೆ ಅಡಿಪ್ ಸ್ಕೀಮ್ ಅಂತಿದೆ. ಅದು ಸೆಂಟ್ರಲ್ ಗವರ್ಮೆಂಟ್ ಕೆಳಗಡೆ ಬರುತ್ತೆ. ಅದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅದನ್ನ ಮಾಡ್ತಿರೋದು. ಅದು ಬರೀ ಹಿಯರಿಂಗ್ ಲಾಸ್ ಅಂತಲ್ಲ, ಎಲ್ಲಾ ಡಿಸಬಿಲಿಟಿ ಇರೋರ್ಗು ಅವ್ರಿಗೆ ಬೇಕಾದಂತ ಡಿವೈಸಸ್ ನ ಫಿಟ್ ಮಾಡ್ಲಿಕ್ಕೆ ಈ ಸ್ಕೀಮ್ ನ ನಡೆಸ್ತಾ ಇರೋದು. ಅದರಲ್ಲಿ ಈಗ ಹಿಯರಿಂಗ್ ಏಡ್ಗಳು ಫ್ರೀ ಆಗಿ ಫಿಟ್ ಮಾಡಿಸಬಹುದು. ಅಂದ್ರೆ ಅದಕ್ಕೆ ಕೆಲವು ಕ್ರೈಟೀರಿಯಾಗಳಿದೆ. ಒಂದು ಏನಂತ ಹೇಳಿದ್ರೆ ಅವ್ನು ಇಂಡಿಯನ್ ಸಿಟಿಸನ್ ಆಗಿರ್ಬೇಕು ಫಸ್ಟ್. ಎರಡನೇದು ಏನು ಅಂತ ಹೇಳಿದ್ರೆ ಅವ್ರು ಮಿನಿಮಮ್ 40% ಡಿಸಬಿಲಿಟಿ ಇರಬೇಕು. ಡಿಸಬಿಲಿಟಿ ಸರ್ಟಿಫಿಕೇಟ್ ಇರಬೇಕು ಅವ್ರ ಹತ್ರ. ಜನರಲ್ ಆಗಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅವ್ರಿಗೆ 40% ಮೇಲೆ ಇರ್ರಿವರ್ಸಿಬಲ್ ಡಿಸಬಿಲಿಟಿ ಇದ್ರೆ ಸಿಗುತ್ತೆ. ಆ ಡಿಸಬಿಲಿಟಿ ಸರ್ಟಿಫಿಕೇಟ್ ಇದ್ರೆ ಮತ್ತೆ ಇಂಡಿಯನ್ ಸಿಟಿಸನ್ ಆದ್ರೆ ನೆಕ್ಸ್ಟ್ ಮೂರನೇದು ಬರೋದು ಇನ್ಕಮ್. 30,000 ಒಳಗಡೆ 30,000 ಒಳಗಡೆ ಫ್ಯಾಮಿಲಿ ಇನ್ಕಮ್ ಇದ್ರೆ ಅವ್ರಿಗೆ ಮಿಷನ್ ಅಲ್ಲಿ ಸಬ್ಸಿಡಿ ಸಿಗುತ್ತೆ. 22,500 ಕೆಳಗಡೆ ಮಂತ್ಲಿ ಇನ್ಕಮ್ ಇದ್ರೆ ಮಿಷನ್ ಫ್ರೀ ಆಗಿ ಸಿಗುತ್ತೆ. ಇದು ಹಿಯರಿಂಗ್ ಏಡ್ ಮಾತ್ರ ಅಲ್ಲ, ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಫ್ರೀ ಆಗಿ ಸಿಗುತ್ತೆ. ಮಂತ್ಲಿ ಇನ್ಕಮ್ ಹೌದು. 22,500 ಕೆಳಗೆ ಇದ್ರೆ 100% ಫ್ರೀ ಆಗಿ ಸಿಗುತ್ತೆ. ಇಲ್ದಿದ್ರೆ 30,000 ಒಳಗಡೆ ಇದ್ರೆ 22,500, 30,000 ಒಳಗಡೆ ಇದ್ರೆ 50% ಸಬ್ಸಿಡಿಯಲ್ಲಿ ಮಿಷನ್ ಸಿಗುತ್ತೆ. ಕಾಕ್ಲಿಯರ್ ಇಂಪ್ಲಾಂಟ್ ಕೂಡ ಫ್ರೀ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಅಂದ್ರೆ ಅವಾಗ ಮಕ್ಕಳಿಗೆ ಮಾತ್ರ 5 ವರ್ಷ ಕೆಳಗಿರೋ ಮಕ್ಕಳಿಗೆ ತೊಂದರೆ ಸಿವಿಯರ್ ಟು ಪ್ರೊಫೌಂಡ್ ಲಾಸ್ ಇದ್ರೆ ಅವ್ರಿಗೆ ಈ ವಿತ್ ದಿಸ್ ಇನ್ಕಮ್ ಕ್ರೈಟೀರಿಯಾ ಮ್ಯಾಚ್ ಆಗ್ತಿದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಫಿಟ್ ಮಾಡ್ತಾರೆ. ಕಾಕ್ಲಿಯರ್ ಇಂಪ್ಲಾಂಟ್ ಫಿಟ್ ಮಾಡೋದು ಅಂತ ಹೇಳಿದ್ರೆ ಬರೀ ಮಿಷನ್ ಚಾರ್ಜ್ ಅಲ್ಲ, ಸರ್ಜರಿ ಚಾರ್ಜಸ್ ಇರ್ಬೋದು, ಅಸೆಸ್ಮೆಂಟ್ ಚಾರ್ಜಸ್, ಥೆರಪಿ ಚಾರ್ಜಸ್ ಎಲ್ಲ ಕೂಡ ಕವರ್ ಆಗುತ್ತೆ. 3 ವರ್ಷಕ್ಕೆ ಸರ್ಜರಿ ಆದ್ಮೇಲೆ 3 ವರ್ಷ ತನಕ ಸಪೋರ್ಟ್ ಎಲ್ಲದಕ್ಕೂ ಸಪೋರ್ಟ್ ಕೊಡ್ತಿದ್ದಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಇದ್ರ ಜೊತೆಗೆ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ ಕೂಡ ಇದೆ. ಸ್ಮೃತಿ ಸಂಜೀವನಿ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲೂ ಕೂಡ ಅಂದ್ರೆ ಅದು ಸಸ್ತ್ ಕೆಳಗಡೆ ಬರುತ್ತೆ. ಸಸ್ತ್ ಸ್ಕೀಮ್ ಅಲ್ಲೂ ಕೂಡ ಇಂಪ್ಲಾಂಟ್ ಗಳು ಫಿಟ್ ಆಗ್ತಿದೆ. 3 ವರ್ಷ ಕೆಳಗಿರೋ ಮಕ್ಕಳಿಗೆ ಫ್ರೀ ಆಗಿ ಕಾಕ್ಲಿಯರ್ ಇಂಪ್ಲಾಂಟ್ ನ ಫಿಟ್ ಮಾಡ್ತಿದ್ದಾರೆ. ಜೊತೆಗೆ ಥೆರಪಿ ಸರ್ವಿಸಸ್ ಕೂಡ ಫ್ರೀ ಆಗಿ ಅವೈಲ್ ಮಾಡಬಹುದು. ಈಗ ನಮ್ಮಲ್ಲಿ ಈಗ JSS ಹಾಸ್ಪಿಟಲ್ ಮತ್ತೆ JSS ಸ್ಪೀಚ್ ಅಂಡ್ ಹಿಯರಿಂಗ್ ಕಾಲೇಜು ಈ 2 ಸ್ಕೀಮ್ಗೂ ಎಂಪ್ಯಾನಲ್ ಆಗಿದ್ದೀವಿ. ಸೊ ನಮ್ಮಲ್ಲಿ ಸರ್ಜರಿ ಕೂಡ ಆಗ್ತಿದೆ, ಅವ್ರ ಮಕ್ಕಳು ಥೆರಪಿ ಕೂಡ ತಗೋತಾ ಇದ್ದಾರೆ. ಅಂದ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲೂ ಕೂಡ ಅವರಿಗೆ ಸರ್ಕಾರದ ಸೌಲಭ್ಯ ಸಿಗುತ್ತೆ. ಹೌದು. ಅವರು ಒಂದು ಫಸ್ಟ್ ಒಂದು ಇನ್ಸ್ಪೆಕ್ಷನ್ ಮಾಡ್ತಾರೆ, ನಮ್ಮಲ್ಲಿ ಫೆಸಿಲಿಟೀಸ್ ಹೆಂಗಿದೆ ಅಂತ ನೋಡ್ತಾರೆ. ಮತ್ತೆ ನಾವು ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ನಮಗೂ ಕೂಡ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅಥವಾ ಹಾಸ್ಪಿಟಲ್ಸ್ ಎಂಪ್ಯಾನಲ್ ಆಗ್ಬೋದು. ಯಾಕಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ರೀಚ್ ಆಗಬೇಕು ಅಂತ ಪಬ್ಲಿಕ್ಗೆ. ಸೊ ಬರೀ ಗವರ್ಮೆಂಟ್ ಸೆಕ್ಟರ್ ಮಾತ್ರ ನೋಡಿದ್ರೆ ಅವ್ರದ್ದು ಲಿಮಿಟ್ ಆಗ್ಬಿಡುತ್ತೆ ಅವ್ರದ್ದು ರೀಚ್. ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಸ್ ಮತ್ತೆ ಇನ್ಸ್ಟಿಟ್ಯೂಟ್ಸ್ ರಿನೌಂಡ್ ಇರೋದು ಇನ್ಸ್ಟಿಟ್ಯೂಟ್ಸ್ ನ ಅವರು ಕಾನ್ಫಿಡೆನ್ಸ್ ತಗೊಂಡು ಅವ್ರನ್ನೂ ಕೂಡ ಇನ್ವಾಲ್ವ್ ಮಾಡಿ ಪ್ರೋಗ್ರಾಮ್ಗಳನ್ನ ನಡೆಸ್ತಾ ಇರೋದು. ಈಗ ನಾವು ಕೂಡ ಈಗ ಅಡಿಪ್ ಸ್ಕೀಮ್ ಅಡಿಯಲ್ಲಿ 1,500 ಮೇಲೆ ಹಿಯರಿಂಗ್ ಏಡ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ನಾವು ಕ್ಯಾಂಪ್ ಕಂಡಕ್ಟ್ ಮಾಡಿ ಅಲ್ಲಿ ಇಲ್ಲಿ ಗವರ್ಮೆಂಟ್ ಇಂದಾನು ಅಫಿಷಿಯಲ್ಸ್ ಇರ್ತಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಮ್ಯಾನ್ ಪವರ್ ಕೊಡ್ತೀವಿ, ನಾವು ಸ್ಪೇಸ್ ಕೊಡ್ತೀವಿ, ನಾವು ಲೋಕಲ್ ಇದರಲ್ಲಿ ಮೊಬಿಲೈಸ್ ಮಾಡಿ ಪಾಪ್ಯುಲೇಷನ್ ನಾವು ಕೇಸಸ್ ನ ತರ್ತೀವಿ. ಹಾಗೆ ನಾವು 1,500 ಮೇಲೆ ಮಿಷನ್ಗಳು ಕೂಡ ನಾವು ಫಿಕ್ಸ್ ಮಾಡಿದೀವಿ ನಮ್ಮ JSS ಅಲ್ಲಿ. ಮತ್ತೆ ಈ ಹಿಯರಿಂಗ್ ಡಿಸೇಬಲ್ಡ್ ಪರ್ಸನ್ಗೆ ಇನ್ಯಾವುದಾದ್ರೂ ಯೋಜನೆಗಳು ಮತ್ತೆ ಅವರು ಇದನ್ನ ಹೇಗೆ ಅವರು ಡಿಸಬಿಲಿಟಿ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ಹೇಳಿ. ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವರೊಂದು ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿಸಬೇಕು. ನಾನು ಹೇಳ್ದಂಗೆ ಕ್ರೈಟೀರಿಯಾ ನೋಡಿ 40% ಮೇಲೆ ಡಿಸಬಿಲಿಟಿ ಇದ್ರೆ ಸರ್ಟಿಫಿಕೇಟ್ ಸಿಗೋದು. ಅದು ನಿಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಹೋದ್ರೆ ಅಲ್ಲಿ ಫೆಸಿಲಿಟಿ ಇದೆ. ಈಗ ಅಲ್ಲಿ ಫೆಸಿಲಿಟಿ ಇಲ್ವಾ, ಅವ್ರು ನಿಮ್ಮನ್ನ ರೆಕಮೆಂಡ್ ಮಾಡ್ತಾರೆ ಎಲ್ಲಿ ಟೆಸ್ಟ್ ಮಾಡಿಸ್ಕೋಬಹುದು ಅಂತ. ವಾಪಸ್ ನೀವು ಅಲ್ಲಿಗೆ ಬಂದ್ರೆ ಅಲ್ಲೊಂದು ಮೆಡಿಕಲ್ ಬೋರ್ಡ್ ಮಾಡ್ಕೊಂಡು ಅವರು ನಿಮ್ಗೆ ಸರ್ಟಿಫಿಕೇಟ್ಗೆ ಅಪ್ರೂವಲ್ ಕೊಡ್ತಾರೆ. ಇದ್ರೆ ತೊಂದರೆ ಇದ್ರೆ ಅಪ್ರೂವಲ್ ಕೊಡ್ತಾರೆ. ಅದು ಫಸ್ಟ್ ಸ್ಟೆಪ್. ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿದ ನಂತರ ಈಗ UDID ಕಾರ್ಡ್ ಅಂತಿದೆ, ಯುನೀಕ್ ಡಿಸಬಿಲಿಟಿ ID ಅಂತ. ಅದನ್ನ ನಾವು ಆನ್ಲೈನ್ ಅಪ್ಲೈ ಮಾಡ್ಕೋಬಹುದು. ಅಂದ್ರೆ ನಾವೇ ಮಾಡ್ಕೋಬಹುದು. ಇಲ್ಲ ಅಂತೀರಾ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಿದ್ರೆ ಇನ್ಸ್ಟಿಟ್ಯೂಟ್ ಸಪೋರ್ಟ್ ತಗೋಬಹುದು. ಇಲ್ದಿದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಡಿಸ್ಟ್ರಿಕ್ಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಿದೆ, ಅಲ್ಲಿ ಅಪ್ರೋಚ್ ಮಾಡಿದ್ರೆ ಅವರು ನಿಮ್ಗೆ UDIDಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅದೇನಂದ್ರೆ ಒಂಥರ ಡಿಜಿಟಲ್ ಡಾಟಾಬೇಸ್. ಈಗ ಆಧಾರ್ ಕಾರ್ಡ್ ಇದ್ದಂಗೆನೆ ಒಬ್ರಿಗೆ ಒಂದು ಯುನೀಕ್ ಐಡೆಂಟಿಟಿ ಒಬ್ರಿಗೆ ಸಿಗುತ್ತೆ. ಅದು ಈಗ ಮೋಸ್ಟ್ಲಿ ಎಲ್ಲಾ ಸ್ಕೀಮ್ಗೂ ಅದೊಂದು ಸ್ವಲ್ಪ ಮ್ಯಾಂಡೇಟ್ ಮಾಡ್ತಿದ್ದಾರೆ. ಮುಂಚೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಷ್ಟೇ ಸಾಕಾಗಿತ್ತು, UDID ಕಾರ್ಡ್ ಕೂಡ ಮಾಡಿಸಬೇಕು. ಜೊತೆಗೆ ಒಂದೊಂದು ಸ್ಕೀಮ್ಗೆ ಏನಾಗುತ್ತೆ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಈಗ ನಾನೀಗ ಅಡಿಪ್ ಸ್ಕೀಮ್
ಬಗ್ಗೆ ಹೇಳಿದೆ, ಅಲ್ಲಿ ಮಂತ್ಲಿ ಇನ್ಕಮ್ ಇಷ್ಟಿರಬೇಕು ಅಂತ ಕ್ರೈಟೀರಿಯಾ ಇದೆ. ಅದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಒಂದು ಮಾಡಿಸಬೇಕಾಗುತ್ತೆ. ಇದಿಷ್ಟು ಇದ್ರೆ ಬೇರೆ ನಾವು ಸ್ಕೀಮ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಈಗ ಅಡಿಪ್ಸ್ ಮತ್ತೆ ಸಸ್ತ ಸ್ಕೀಮ್ ಬಗ್ಗೆ ಹೇಳಿದೆ, ಅದ್ರ ಜೊತೆಗೇನೆ ಅವ್ರಿಗೆ ಟ್ರಾವೆಲ್ ಕನ್ಸೆಷನ್ಸ್ ಇರ್ಬೋದು, ಅಥವಾ ಇನ್ಶೂರೆನ್ಸ್ ಸ್ಕೀಮ್ಗಳಿದೆ, ಇನ್ಕಮ್ ಟ್ಯಾಕ್ಸ್ ಎಕ್ಸಂಪ್ಷನ್ಸ್ ಇದೆ, ಇದಕ್ಕೆಲ್ಲ ಅಪ್ಲೈ ಮಾಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಕನ್ಸೆಷನ್ ಬಗ್ಗೆ ಹೇಳಿದ್ರೆ, ಈಗ IRCTC ಅಲ್ಲಿ ನಮ್ಮ UD ID ಕಾರ್ಡ್ನ ಅಪ್ಲೋಡ್ ಮಾಡ್ಬಿಟ್ಟು ನಮಗೆ ಅಲ್ಲೂ ಒಂದು ದಿವ್ಯಾಂಗಜನ ID ಅಂತ ಜನರೇಟ್ ಆಗುತ್ತೆ. ಆ ID ಯೂಸ್ ಮಾಡ್ಕೊಂಡು ನಾವು ಟಿಕೆಟ್ ಬುಕ್ ಮಾಡಬಹುದು. ಅವಾಗ ಡಿಸಬಿಲಿಟಿ ಇರೋರಿಗೆ ಆಲ್ಮೋಸ್ಟ್ 75% ತನಕ, ಅಪ್ ಟು 75% ತನಕ ಇದು ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಈವನ್ ಬಸ್ ಅಲ್ಲಾದ್ರೂ ಕೂಡ ನಾವು KSRTC ಅಪ್ರೋಚ್ ಮಾಡ್ಬಿಟ್ಟು ನಾವು ಪಾಸ್ಗೆ ಹೆಂಗ್ ಅಪ್ಲೈ ಮಾಡ್ತೀವಿ, ಅದೇ ತರ ನಾವು UD ID ಕಾರ್ಡ್ನ ಮತ್ತೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಜೊತೆ ಅಪ್ಲೈ ಮಾಡಿದ್ರೆ ಅಲ್ಲೂ ಕೂಡ ಫ್ರೀ ಆಗಿ ನಾವು 100 ಕಿಲೋಮೀಟರ್ಸ್ ತನಕ ಟ್ರಾವೆಲ್ ಮಾಡಬಹುದು ಡಿಸಬಿಲಿಟಿ ಇರೋ. ಈ ಸ್ಕೂಲ್ ಅಡ್ಮಿಷನ್ಸ್, ಜಾಬ್ ರಿಸರ್ವೇಶನ್ಸ್ ಇವರಿಗೆಲ್ಲ ಎಷ್ಟು ಇದೆ? ಎಜುಕೇಶನ್ ಇದು ಸೆಕ್ಟರ್ ನೋಡಿದ್ರೆ ಅವ್ರಿಗೆ 18 ಇಯರ್ಸ್ ತನಕ ಫ್ರೀ ಎಜುಕೇಶನ್ ಕೊಡಬೇಕು ಅಂತಿದೆ. ಹೈಯರ್ ಎಜುಕೇಷನ್ಗೆ ಹೋದ್ರೆ ಹೈಯರ್ ಎಜುಕೇಷನಲ್ಲಿ ಅವ್ರಿಗೆ 5% ರಿಸರ್ವೇಷನ್ಸ್ ಇದೆ. ಜೊತೆಗೆ ಎಂಪ್ಲಾಯ್ಮೆಂಟ್ ಸೆಕ್ಟರ್ಗೆ ಹೋದ್ರೆ 4% ರಿಸರ್ವೇಷನ್ಗೆ ಗೌರ್ಮೆಂಟ್ ಸೆಕ್ಟರ್ ಕೊಡಬೇಕು ಅಂತ ನಮ್ದು RPWD ಆಕ್ಟ್ ಅಂತಿದೆ ಮ್ಯಾಮ್. ಈಗ ಕರೆಂಟ್ಲಿ ಅದೇ ಎನ್ಫೋರ್ಸ್ ಆಗಿರೋದು, ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆಕ್ಟ್. ಅದರಲ್ಲಿ ಇದಿಷ್ಟು ಎನ್ಫೋರ್ಸ್ ಆಗಿದೆ. ಸೊ ಮತ್ತೆ ಸ್ಕೂಲ್ಸ್ ಯಾವುದೇ ಕಾರಣಕ್ಕೂ ಅಡ್ಮಿಷನ್ನ ಡಿನೇ ಮಾಡಬಾರ್ದು ಅಂತ ಕೂಡ ಇದೆ. ಸೊ ಅವ್ರು ಏನಾದ್ರು ಡಿನೇ ಮಾಡಿದ್ರೆ, ಈಗ ಲಾಸ್ ಇದೆ, ಪ್ರಾಬ್ಲಮ್ ಇದೆ ಅಂತ ಡಿನೇ ಮಾಡಿದ್ರೆ ಲೀಗಲ್ ಆಗಿ ಪ್ಯಾರೆಂಟ್ಸ್ ಮುಂದಕ್ಕೆ ಹೋಗಿ ಅಡ್ಮಿಷನ್ ತಗೋಬಹುದು. ಜಾಬ್ ರಿಸರ್ವೇಶನ್ 4% ಇದೆ ಕರೆಂಟ್ಲಿ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ 4% ರಿಸರ್ವೇಶನ್ ಇದೆ ಮ್ಯಾಮ್. ಈಗ ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಮಾಡಿಸಿದ ಮೇಲೆ ಅವ್ರಿಗೆ ತುಂಬಾ ಸೌಲಭ್ಯಗಳು ಸಿಗುತ್ತೆ. ಅದ್ರಲ್ಲಿ ಒಂದೇನಂದ್ರೆ ಅವ್ರಿಗೆ ಮಂತ್ಲಿ ಪೆನ್ಷನ್ ಬರುತ್ತೆ, ಯೂನಿಫಾರ್ಮ್ ಮತ್ತೆ ಬುಕ್ಗಳು ಫ್ರೀ ಆಗಿ ಸಿಗುತ್ತೆ. ಈ ತರ ಸ್ಕೀಮ್ಸ್ ಫೆಸಿಲಿಟೀಸ್ ಕೂಡ ಅವ್ರಿಗೆ ಅವೈಲಬಲ್ ಇದೆ. ಮತ್ತೆ ನಾವು ಈ ಹಿಯರಿಂಗ್ ಇಂಪೈರ್ಮೆಂಟ್ ಇರೋರಿಗೆ ಯಾವ ತರ ಸಮಾಜ ಸಹಾಯ ಹಸ್ತ ನೀಡಬೇಕಾಗತ್ತೆ? ಕಮ್ಯುನಿಟಿ ತುಂಬಾ ಮುಖ್ಯ. ಯಾಕಂದ್ರೆ ನಾವು ಈಗ ಫಸ್ಟ್ ನಾನೀಗ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರು ನಾವು ಕಮ್ಯುನಿಟಿಯಲ್ಲಿ ಹೋಗಿ ಮಾಡಬೇಕಾಗತ್ತೆ. ಪ್ಯಾರೆಂಟ್ಸು ಕೂಡ ಇನ್ವಾಲ್ವ್, ಪ್ಯಾರೆಂಟ್ಸು ಕೂಡ ಈ ಕಮ್ಯುನಿಟಿದ ಭಾಗ. ಸೊ ನಮ್ಮ ಕಮ್ಯುನಿಟಿಯಿಂದ ಹೆಲ್ಪ್ ಸಿಕ್ಕಿದ್ರೇನೆ ನಾವು ಕಮ್ಯುನಿಟಿಗೆ ಇಳಿದು ಫೀಲ್ಡಲ್ಲಿ ನಾವು ಅವ್ರನ್ನ ಕಂಡುಹಿಡಿಯಬಹುದು. ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆಲ್ಲ ಕಮ್ಯುನಿಟಿದ ಹೆಲ್ಪ್ ತುಂಬಾ ಮುಖ್ಯವಾಗಿದೆ. ಮತ್ತೆ ಈಗ ಈ ಸ್ಕೀಮ್ಗಳು ಹೇಳಿದ್ನಲ್ಲ, ಈ ಸ್ಕೀಮ್ಗಳು ಕೂಡ ಅಂಗನವಾಡಿಯಲ್ಲಿ, ಸ್ಕೂಲ್ಸ್ ಅಲ್ಲೆಲ್ಲ ನಡೆಯುತ್ತೆ. ಅಲ್ಲೂ ಎಲ್ಲ ನಮಗೆ ಕಮ್ಯುನಿಟಿದ ಹೆಲ್ಪ್ ಸಿಕ್ಕಿರಬೇಕು. ಮತ್ತೆ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು. ಒಂದು ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ಈ ಮಗುಗೆ ಏನೋ ತೊಂದರೆ ಇದೆ, ಇಲ್ಲ ಇವ್ರಿಗೆ ಏನೋ ತೊಂದರೆ ಇದೆ, ಇವರು ನಮ್ಮ ತರ ಅಲ್ಲ ಅನ್ನಂಗೆ ಅವ್ರಿಗೆ ಡಿಸ್ಕ್ರಿಮಿನೇಟ್ ಮಾಡದೆ ಅವರು ಕೂಡ ನಮ್ಮ ಜೊತೆನೆ ಬಾಳ್ಬೇಕು, ಬೆಳಿಬೇಕು ಅಂತ ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಇದರಲ್ಲೇನೆ ನಾವು ತುಂಬಾ ಪ್ರೋಗ್ರಾಮ್ಸ್ಗಳು ಮಾಡ್ತೀವಿ. ಧನ್ಯವಾದಗಳು ವಿಪಿನ್ ಘೋಷ್ ಅವರೇ. ಇದುವರೆಗೂ ಶ್ರವಣ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಚಿಕಿತ್ಸೆ ಏನಿದೆ, ಅದನ್ನ ಪಡ್ಕೊಳ್ಳೋದಕ್ಕೆ ಸರ್ಕಾರದ ಸೌಲಭ್ಯಗಳು ಏನೇನು ಸಿಗತ್ವೆ, ಅವ್ರಿಗೆ ಯಾವ್ಯಾವ ಥರ ರಿಯಾಯಿತಿಗಳಿವೆ, ಅವರಿಗೆ ಏನೇನು ಯೋಜನೆಗಳನ್ನು ಸರ್ಕಾರ ರೂಪಿಸಿದೆ, ಇದನ್ನೆಲ್ಲ ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಮೇಡಮ್. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಶ್ರವಣ ದೋಷ ಉಳ್ಳವರಿಗೆ ಶ್ರವಣ ಸಾಧನಗಳು ಹಾಗೂ ಸರ್ಕಾರಿ ಯೋಜನೆಗಳು ಈ ಕುರಿತು ಮೈಸೂರಿನ JSS ವಾಕ್ಶ್ರವಣ ಸಂಸ್ಥೆಯ ಆಡಿಯಾಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ವಿಪಿನ್ ಘೋಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್.